4 ಕಾರ್ಯಕ್ರಮಗಳಾಗುತ್ತೆ, ಒಂದು ಸೆಷನ್ಗಳಿರುತ್ತೆ. ಭಾರತೀಯ ಕಿಸಾನ್ ಸಂಘದ ಪರಿಚಯವನ್ನ ಮಾಡುವಂತ ಪ್ರಯತ್ನವನ್ನ ಈ ಅಭ್ಯಾಸ ವರ್ಗದಲ್ಲಿ ಈ ವರ್ಷ ಭಾರತೀಯ ಕಿಸಾನ್ ಸಂಘದ ರಾಷ್ಟ್ರೀಯ ಅಧಿವೇಶನ ಗುಜರಾತಿನ ಪಾಲಂಪುರದಲ್ಲಿ ನಡೀತು. ಆ ಪಾಲಂಪುರದಲ್ಲಿ ಆಗಿರೋ ನಿರ್ಣಯದ ಪ್ರಕಾರ ಈ ದೇಶದಲ್ಲಿ ರೈತ ಸಂಘಟನೆಯನ್ನ ಭಾರತೀಯ ಕಿಸಾನ್ ಸಂಘದ ಮೂಲಕ ಸದೃಢವಾಗಿ ದೇಶದಾದ್ಯಂತ ಕಟ್ಟಬೇಕು. ರೈತರ ಸಮಸ್ಯೆಗೆ ಸಂಘಟನೆ ಒಂದೇ ಸೂತ್ರ ಮಂತ್ರ ಅಂತ ಹೇಳಿ ನಿರ್ಣಯವನ್ನು ತಗೊಂಡಿದ್ದಾರೆ. ಅದ್ರ ಪ್ರಕಾರವಾಗಿ ಇಡೀ ದೇಶದಲ್ಲಿ ಗ್ರಾಮ ಸಮಿತಿಗಳನ್ನ ಮಾಡೋದ್ರ ಮೂಲಕ ಗ್ರಾಮ ಸಮಿತಿಯ ಕಾರ್ಯಕರ್ತರಿಗೆ ತಾಲೂಕು ಮಟ್ಟದಲ್ಲಿ ಅಭ್ಯಾಸ ವರ್ಗ ಮಾಡುವಂತ ಒಂದು ಪ್ರಯತ್ನವನ್ನ ಭಾರತೀಯ ಕಿಸಾನ್ ಸಂಘ ಇಡೀ ದೇಶದಾದ್ಯಂತ ಮಾಡ್ತಾ ಇದೆ. ಕರ್ನಾಟಕ ದಕ್ಷಿಣ ಪ್ರಾಂತದ ಸುಮಾರು 40 ತಾಲೂಕುಗಳಲ್ಲಿ ಈ ತರ ಅಭ್ಯಾಸ ವರ್ಗಗಳಾಗಿದೆ. ಈಗ ಮೊನ್ನೆ ನಡೆದಂತ ರಾಜ್ಯ ಪ್ರಾಂತದ ಮಹಾಸಭೆಯಲ್ಲಿ ಇನ್ನುಳಿದಂತ ಅನೇಕ ತಾಲೂಕುಗಳಲ್ಲಿ ಮಾಡುವಂತ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ. ಭಾರತೀಯ ಕಿಸಾನ್ ಸಂಘ ಇದು ಒಂದು ಸಣ್ಣ ಸಂಘಟನೆ ಅಲ್ಲ. ಅಪ್ಪಾಜಿಗೌಡರು ಮಾತಾಡ್ತಾ ಹೇಳ್ತಾ ಇದ್ರು, 1979ನೇ ಇಸ್ವಿನಲ್ಲಿ ಕೋಟಾದಲ್ಲಿ 650 ಪ್ರತಿನಿಧಿಗಳೊಂದಿಗೆ ಪ್ರಾರಂಭ ಆದಂತ ಈ ಸಂಘಟನೆ ಒಂದು 5-6 ಪ್ರಾಂತಗಳಲ್ಲಿ ಮಾತ್ರ ಪ್ರಾತಿನಿಧ್ಯ ಇದ್ದಂತ ಈ ಸಂಘಟನೆ ಇವತ್ತು ಇಡೀ ದೇಶದ ಎಲ್ಲ ರಾಜ್ಯ ಸಮಿತಿಗಳಿದೆ, ಇಡೀ ದೇಶದ ಎಲ್ಲ ಜಿಲ್ಲಾ ಸಮಿತಿಗಳಿದೆ, ಬಹುತೇಕ ಈ ದೇಶದ ಎಲ್ಲ ತಾಲೂಕು ಸಮಿತಿಗಳು ಕಾರ್ಯವ್ಯಾಪ್ತಿನಲ್ಲಿದ್ದಾವೆ. ಸುಮಾರು 1 ವರ್ಷಕ್ಕೆ 1 ಕೋಟಿ ಮೆಂಬರ್ಶಿಪ್ ಆಗ್ತದೆ. 1 ಕೋಟಿ. ಜಗತ್ತಿನ ಅತಿ ದೊಡ್ಡ ರೈತ ಸಂಘಟನೆ ಭಾರತೀಯ ಕಿಸಾನ್ ಸಂಘ. ನಾವೆಲ್ಲ ಜಗತ್ತಿನ ಅತಿ ದೊಡ್ಡ ರೈತ ಸಂಘಟನೆಯ ಸದಸ್ಯರಾಗಿದ್ದೀವಿ ಅನ್ನೋದಕ್ಕೆ ನಮ್ಗೊಂದು ಹೆಮ್ಮೆ ಇರಬೇಕು. ಭಾರತೀಯ ಕಿಸಾನ್ ಸಂಘ 2-3 ವಿಚಾರಗಳನ್ನ ಅಳವಡಿಸ್ಕೊಂಡು ಕೆಲಸ ಮಾಡ್ತಾ ಇದೆ. ಒಂದನೇದಾಗಿ, ಪ್ರತಿಯೊಬ್ಬ ರೈತನು ಇಲ್ಲಿ ಲೀಡರ್ ಅಂತ ಯಾರು ಇರಲ್ಲ, ಕಾರ್ಯಕರ್ತ ಇರ್ತಾರೆ. ಪ್ರತಿ ರೈತನು ನಾಯಕನೇ. ಹಾಗೇನೆ ನಾವು ಒಂದು ಕುಟುಂಬದ ವ್ಯವಸ್ಥೆ ತರ ಕೆಲಸ ಮಾಡ್ತಾ ಇರ್ತೀವಿ. ಕುಟುಂಬದಲ್ಲಿ ನಾವೆಲ್ಲ ಪಟ್ಟಿ ಮಾಡ್ಕೊಂಡು ಇಂಥವ್ರಿಗೆ ಇಂತಿಂತ ಕೆಲಸ ಅಂತೆಲ್ಲ ಮಾಡಿ ಬೋರ್ಡ್ ಹಾಕೊಂಡು ಅಥವಾ ಕೆಲಸ ಅಸೈನ್ಮೆಂಟ್ ಮಾಡಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಅದೇ ತರ ಭಾರತೀಯ ಕಿಸಾನ್ ಸಂಘನು ಒಂದು ಕುಟುಂಬದ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಯಾರಿಗೂ ಹೆಚ್ಚಲ್ಲ ಯಾರಿಗೂ ಕಡಿಮೆ ಅಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ 3ನೇ ಅಂಶ ಅಂತಂದ್ರೆ, ರಾಷ್ಟ್ರೀಯವಾದವನ್ನ ಗಮನದಲ್ಲಿಟ್ಕೊಂಡು ರಾಷ್ಟ್ರದ ಹಿತವನ್ನ ಕಾಪಾಡಿಕೊಂಡು ರೈತರ ಹಿತವನ್ನು ಕಾಪಾಡುವಂತ ಒಂದು ಪ್ರಯತ್ನವನ್ನ ಭಾರತೀಯ ಕಿಸಾನ್ ಸಂಘದ ಮೂಲಕ ರೈತರ ಏಳಿಗೆಗೆ ನಾವು ಪ್ರಯತ್ನ ಹಾಕ್ತಾ ಇದ್ದೀವಿ ಇಡೀ ದೇಶದಲ್ಲಿ. ಭಾರತೀಯ ಕಿಸಾನ್ ಸಂಘ ಏನ್ ಮಾಡ್ತಾ ಇದೆ ಅಂತಂದ್ರೆ, ನಾವು ಭಾರತೀಯ ಕಿಸಾನ್ ಸಂಘ ಈ ದೇಶದಲ್ಲಿ ರೈತರು ಅಗ್ರಿಕಲ್ಚರ್ ಈ ಅನೇಕರು ನಾವೇನ ಅಂದ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, 70ನೇ ದಶಕದಲ್ಲಿ ಹಸಿರು ಕ್ರಾಂತಿ ಅಂತ ಹೇಳಿ ನಮಗೆ ವೈಜ್ಞಾನಿಕ ಅಂಶಗಳನ್ನ ನಮಗೆ ಪರಿಚಯ ಮಾಡಿಕೊಟ್ರು, ರಸಗೊಬ್ಬರಗಳನ್ನ ಹಾಕಿದ್ರು, ತಂದು ಪರಿಚಯ ಮಾಡಿಸಿದ್ರು, ಬೆಳೆಯನ್ನ ಜಾಸ್ತಿ ಬೆಳೆಯುವಂತ ಒಂದು ಪೈರನ್ನ ಜಾಸ್ತಿ ಬೆಳೆಯುವಂತ ಒಂದು ಪ್ರಯತ್ನ ನಡೀತಲ್ಲ, ಅದರಿಂದ ನಾವು ಉದ್ಧಾರ ಆಗ್ತಾ ಇದೀವಿ ಅನ್ನೋದೊಂದು ಭಾವನೆ ಒಂದಷ್ಟು ಜನಕ್ಕಿದೆ ಹಸಿರು ಕ್ರಾಂತಿ ಬಂದ ಮೇಲೆ 70ರ ದಶಕದಲ್ಲಿ. ಆದ್ರೆ ಈ ದೇಶದಲ್ಲಿ ಅದು ನಿಜನಾ ಅಂತಂದ್ರೆ, ಈ ದೇಶದ ಅಗ್ರಿಕಲ್ಚರ್ಗೆ ಸುಮಾರು 10-20 ಸಾವಿರ ವರ್ಷಗಳ ಇತಿಹಾಸ ಇದೆ. ಮೊನ್ನೆ ಒಬ್ಬರು ಅಮೆರಿಕದ ವಿಜ್ಞಾನಿ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಭಾಷಣ ಮಾಡ್ತಾ, ಸುಮಾರು 17,500 ವರ್ಷದ ಹಿಂದೆ ಭಾರತದಲ್ಲಿ ಕೃಷಿ ನಡೀತಿದ್ದು ಅನ್ನೋದಕ್ಕೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇದೆ ಅಂತ ಹೇಳ್ತಾ ಇದ್ರು. ಪ್ರಪಂಚ ಇವತ್ತು ಆಧುನಿಕತೆಗೆ ಕಣ್ಣು ಬಿಡೋದಕ್ಕಿಂತ ಮೊದಲು ಈ ದೇಶದಲ್ಲಿ ನಾಗರಿಕತೆ ಇತ್ತು. ಒಂದು ಸಂಸ್ಕೃತ ಗ್ರಾಮಗಳು, ಸ್ವಾವಲಂಬಿ ರೈತರು, ಸ್ವಾವಲಂಬಿ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವಂತ ಸಂಪನ್ನ ಗ್ರಾಮ, ಸಮರ್ಥ ಭಾರತ ಮತ್ತು ಸ್ವಾವಲಂಬಿ ರೈತರು ಪ್ರತಿಯೊಂದು ವಿಚಾರದಲ್ಲೂ ಸ್ವಾವಲಂಬಿ ಆಗಿರ್ತಿದ್ರು, ಡಿಪೆಂಡೆನ್ಸಿ ಇರ್ತಿರ್ಲಿಲ್ಲ. ಇವತ್ತು ಈ ಸಾವಿರಾರು ವರ್ಷಗಳ ಕಾಲದ ವಿದೇಶಿಯ ಗುಲಾಮಗಿರಿ, ವಿದೇಶಿ ಆಡಳಿತ ಮತ್ತು ಬ್ರಿಟಿಷರ ಆಡಳಿತದ ಕಾಲದಲ್ಲಿ ರೈತರನ್ನ ಡಿಪೆಂಡೆನ್ಸಿಗೆ ತಂದು ನಿಲ್ಸಿದ್ದಾರೆ, ನಷ್ಟಕ್ಕೆ ತಂದು ನಿಲ್ಸಿದ್ದಾರೆ. ಹೀಗಿರ್ಲಿಲ್ಲ. ಭಾರತದಲ್ಲಿ ಕೃಷಿ ಒಂದು ಶ್ರದ್ಧೆಯ ವಿಚಾರವಾಗಿತ್ತು. ಕೃಷಿ ಮಾಡೋಂಥದ್ದು ಅಂತಂದ್ರೆ ಅದೊಂದು ಪುರುಷಾರ್ಥಕದ ಲಕ್ಷಣ. ಪ್ರತಿಯೊಬ್ರು ಕೃಷಿ ಮಾಡ್ತಾ ಇದ್ರು. ಅದು ಅವರು ಇವರು ಅಂತಲ್ಲ, ಪ್ರತಿಯೊಬ್ರು, ಅದು ರಾಜ ಇರ್ಬೋದು, ಪ್ರಜೆ ಇರ್ಬೋದು. ನಾವು ರಾಮಾಯಣದಲ್ಲಿ ಕೇಳಿದೀವಿ, ಏನು ಮಹಾಭಾರತದಲ್ಲಿ
ರಾಮಾಯಣದಲ್ಲಿ ಎಲ್ಲ ಕೇಳಿದೀವಿ. ಈಗ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿ ಇದ್ದಾಗ ಕೃಷಿ ಮಾಡ್ತಾ ಇದ್ರು. ಜನಕ ಮಹಾರಾಜ ಕೃಷಿ ಮಾಡ್ತಾ ಇದ್ದ, ಅವಾಗ್ಲೇನೆ ಅವನಿಗೆ ಉಳುಮೆ ಮಾಡುವಾಗ ಸೀತೆ ಗದ್ದೆನಲ್ಲಿ ಸಿಕ್ಕಿದ್ದು. ಹಾಗೇನೆ ಭಗವಾನ್ ಶ್ರೀಕೃಷ್ಣ ಗೋಪಾಲನೆ ಮಾಡ್ತಾ ಇದ್ದ. ಹಾಗೇನೆ ಭಗವಾನ್ ಶ್ರೀಕೃಷ್ಣನ ಅಣ್ಣ ಬಲರಾಮ, ಅವನ ಕೈನಲ್ಲಿ ಒಂದು ಕೈಲಿ ಒಣಕೆ, ಇನ್ನೊಂದು ಕೈನಲ್ಲಿ ನೇಗಿಲಿದೆ. ನೇಗಿಲು ಉಳುಮೆಯನ್ನ, ರೈತರನ್ನ ಸೂಚಿಸ್ತದೆ. ಅವನೇ ಸ್ವತಃ ಉಳುಮೆ ಮಾಡ್ತಾ ಇದ್ದ, ವ್ಯವಸಾಯ ಮಾಡ್ತಾ ಇದ್ದ. ಹಾಗೇನೆ ಒಣಕೆಯನ್ನು ಸೂಚಿಸ್ತದೆ ಅಂತಂದ್ರೆ ಆಹಾರ ಪದಾರ್ಥಗಳ ಸಂಸ್ಕರಣೆಯನ್ನ ಸೂಚಿಸ್ತದೆ. ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೃಷಿ ಮಾಡೋದ್ರ ಮೂಲಕ ಅವರ ಜೀವನದ ಸಾರ್ಥಕತೆಯನ್ನ ಪಡಿತಾ ಇದ್ರು, ಸಾರ್ಥಕತೆಯನ್ನ ಅನುಭವಿಸ್ತಾ ಇದ್ರು. ಆದ್ರೆ ಬರ್ತಾ 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 ಕೃಷಿ ಒಂದು ಉದ್ಯೋಗವಾಗಿ ಪರಿವರ್ತನೆ ಆಯಿತು. ನಮ್ಮ ದೇಶದಲ್ಲಿ ಕೃಷಿ ಅನ್ನೋ ಒಂದು, ಕೃಷಿ ಮತ್ತು ಪರಿಸರ ಎರಡನ್ನೂ ದೈವಿ ರೂಪವಾಗಿ ನೋಡ್ತಾ ಇದ್ರು. ಪ್ರತಿಯೊಂದೂ ದೇವ್ರನ್ನ ಕಾಣ್ತಾ ಇದ್ದದ್ರಲ್ಲಿ. ನೀವು ಇವತ್ತು ನೋಡಿದಿರಿ ಹಳ್ಳಿ ಕಡೆ, ಅದು ಸಿಟಿ ನಗರೀಕರಣದ ಜೊತೆಗೆ ಒಂದಷ್ಟು ನಾವು ಮರ್ತಿರ್ಬೋದು. ಆದ್ರೆ ಹಳ್ಳಿ ಕಡೆ ಹೋದಾಗ ಅದು ನಾವು ಚಿಕ್ಕವರಿದ್ದಾಗ ನಾವು ನೋಡ್ತಾ ಇದ್ವಲ್ಲ, ನೀವು ಗದ್ದೆ ಉಳುಮೆ ಮಾಡೋಕ್ ಪ್ರಾರಂಭ ಮಾಡೋಕ್ ಪೂಜೆ ಮಾಡೋರು, ಬಿತ್ತನೆ ಮಾಡೋಕ್ ಪೂಜೆ ಮಾಡೋರು, ಸಸಿಗ್ ಪೂಜೆ ಮಾಡೋರು, ಆಮೇಲೆ ಪೈರನ್ನ ಸಂಸ್ಕರಣೆ ಮಾಡೋಕ್ ಪೂಜೆ ಮಾಡೋರು. ಪ್ರತಿಯೊಂದು ಹಂತದಲ್ಲೂ ಪೂಜೆಯನ್ನ, ಭೂಮಿಗೆ ನಮಸ್ಕಾರ ಮಾಡೋದು. ನೀವು ಗದ್ದೆ ಬದುಗಳಲ್ಲಿ ಚಪ್ಪಲಿ ಹಾಕಿ ನಡೀತಾ ಇರ್ಲಿಲ್ಲ. ಇದು ಆಹಾರ ಧಾನ್ಯಗಳನ್ನ ಪ್ರೋಸೆಸ್ ಮಾಡುವಂತ ಕಣದಲ್ಲಿ ಚಪ್ಪಲಿ ಹಾಕ ನಡೀತಿರ್ಲಿಲ್ಲ. ಈ ದೇಶದಲ್ಲಿ ಅಗ್ರಿಕಲ್ಚರ್ ಒಂದು ಶ್ರದ್ಧೆಯ ವಿಚಾರವಾಗಿತ್ತು. ಆದ್ರೆ ಈಗ ನೀವು ಪ್ರತಿಯೊಂದು ಹಬ್ಬನು ದೇಶದಲ್ಲಿ, ಅದು ಬೈಸಾಖಿ ಇರ್ಬೋದು, ಯುಗಾದಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ಸುಗ್ಗಿ ಇರ್ಬೋದು, ಅಥವಾ ಅನೇಕ ಹಬ್ಬಗಳು ಇದು ಅಗ್ರಿಕಲ್ಚರ್ ಜೊತೆ ಜೋಡ್ಕೊಂಡಿದೆ. ಸುಗ್ಗಿ ಅಂತಂದ್ರೆ ಕಟಾವು, ನಮ್ ಕಡೆ ಸಂಕ್ರಾಂತಿ ಅಂತ. ಈಗ ಜನವರಿ 14ಕ್ಕೆ ಏನ್ ಮಾಡ್ತೀವಿ, ಆ ಸಂಕ್ರಾಂತಿ ಹಬ್ಬದ ಹೊತ್ತಿಗೆ ಎಲ್ಲಾ ಆಹಾರ ಧಾನ್ಯಗಳನ್ನ ಪ್ರೋಸೆಸ್ ಮಾಡಿ ಮನೆಗೆ ತಂದು ತುಂಬಿಸ್ಕೊಂಡಿರ್ತಾರೆ. ಹಾಗಾಗಿ ಒಂದು ಸಮೃದ್ಧಿಯ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಹಬ್ಬನು ಇದ್ರ ಜೊತೆ ಕೂಡಿತ್ತು. ಈ ದೇಶದಲ್ಲಿ ಪ್ರತಿ ಗ್ರಾಮಗಳು ಚಿನ್ನದ ಗಣಿಗಳಾಗಿರ್ತಿದ್ವು. ನಾವೆಲ್ಲ ಈ ಇತಿಹಾಸ ಪುಸ್ತಕಗಳಲ್ಲಿ ನಮ್ಮ ಪ್ರಾಚೀನ ಭಾರತದ ಬಗ್ಗೆ, ಈ ತರ ನಮ್ಮ ವೈಭವ ಇತಿಹಾಸದ ಬಗ್ಗೆ ಹೇಳ್ಕೊಂಡಿರೋದ್ರಿಂದ ಕಡಿಮೆ. ನಮ್ಗೆಲ್ಲ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ. ಮಸ್ಲಿನ್ ಬಟ್ಟೆಗಳನ್ನ ವಿದೇಶಿ ಜೊತೆ ವ್ಯಾಪಾರ ಮಾಡ್ತಾ ಇದ್ರು, ಸಾಂಬಾರ ಪದಾರ್ಥಗಳನ್ನ. ಈ ದೇಶದ ಕ್ರಿಸ್ತಪೂರ್ವ 2000-3000 ವರ್ಷದಲ್ಲಿ, ಅಷ್ಟು ಹಿಂದೆ 3-4 ಸಾವಿರ ವರ್ಷಗಳ ಹಿಂದೆ ಈ ದೇಶದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇತ್ತು. ಇವತ್ತು ನಾವು ಹೇಳ್ತೀವಲ್ಲ, ವಿದೇಶಿ ವಿನಿಮಯದಲ್ಲಿ ನಾವು ಡಿಫಿಸಿಟ್ ಅನುಭವಿಸ್ತಾ ಇದೀವಿ, ಸರ್ಪ್ಲಸ್ ಇದೆ ಅಥವಾ ಬ್ಯಾಲೆನ್ಸ್ ಇದೆ ಅಂತೇಳಿ. ಹಿಂದೆ ಭಾರತ ಮಾಡ್ತಾ ಇದ್ದಂತ ಟ್ರೇಡ್, ಅಗ್ರಿಕಲ್ಚರ್ ಟ್ರೇಡ್, ನಮ್ದು ಸರ್ಪ್ಲಸ್ ಟ್ರೇಡ್ ಇತ್ತು. ಅನೇಕ ಯುರೋಪಿಯನ್ ರೋಮನ್ ದೇಶಗಳು ಇಂದ ದೊಡ್ಡ ಮಟ್ಟದಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅನ್ನ ತರಿಸ್ಕೊಂತ ಇದ್ರು. ಆ ಕಾರಣಕ್ಕೋಸ್ಕರವಾಗಿ ಭಾರತಕ್ಕೆ ಚಿನ್ನದ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಹಣ ಬರ್ತಾ ಇತ್ತು. ಹಿಂದೆ ನಮ್ಮ ದೇವಸ್ಥಾನಗಳು ಆಡಳಿತ ಕೇಂದ್ರಗಳಾಗಿದ್ವು, ಚಿನ್ನದ ಗಣಿಗಳಾಗಿದ್ವು. ಪ್ರತಿ ಗ್ರಾಮಗಳು ಚಿನ್ನದ ಗಣಿಗಳಾಗಿದ್ವು. ನಾವು ಏನು ಅಗ್ರಿಕಲ್ಚರ್ ಮೂಲಕ ನಾವು ಏನು ಸರ್ಪ್ಲಸ್ ಟ್ರೇಡ್ ಅನ್ನ ಮಾಡ್ತಾ ಇದ್ವಿ, ಆ ಕಾರಣಕ್ಕೋಸ್ಕರ ಈ ದೇಶದ ಪ್ರತಿಯೊಂದು ಮೂಲೆನಲ್ಲೂ ಚಿನ್ನ ಹರಿದಾಡ್ತಾ ಇತ್ತು. ಅನೇಕ ಸಾಮ್ರಾಜ್ಯಗಳು, ಈಗ ಮೌರ್ಯ ಸಾಮ್ರಾಜ್ಯ ಇರ್ಬೋದು, ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಆ ಸಂದರ್ಭದಲ್ಲಿ ಚಿನ್ನವನ್ನ ರೋಡ್ನಲ್ಲಿಟ್ಟು ಮಾರ್ತಾ ಇದ್ರು ಅಂತೆಲ್ಲ ನಾವು ಕೇಳಿದೀವಿ. ಇದು ವಾಸ್ತವ. ಅದು ಅಂತ ಸಮೃದ್ಧಿ ದೇಶವನ್ನ ಇವತ್ತು ಯಾವ ಸ್ಥಿತಿ ತಂದಿದ್ದಾರೆ? ಇವತ್ತು ರೈತರು ಸುಭಿಕ್ಷವಾಗಿ, ಸ್ವತಂತ್ರವಾಗಿ, ಸ್ವಾವಲಂಬಿಯಾಗಿ, ಸ್ವಾಭಿಮಾನಿಗಿದ್ದಂತ ರೈತರನ್ನ ಯಾವ ಸ್ಥಿತಿ ತಂದಿದ್ದಾರೆ? ಇದನ್ನ ಇವತ್ತು ನಾವು ಅನಲೈಸ್ ಮಾಡ್ಬೇಕು. ಯಾಕೆ ಹಿಂಗಾಯ್ತು? ಸಮೃದ್ಧಿ ಗ್ರಾಮಗಳಿದ್ವು, ನೀವು ಎಲ್ಲ ಡಿಪೆಂಡೆನ್ಸಿ ಇತ್ತು. ಸುಮಾರು 90-95% ಜನ ರೈತಾಪಿ ಇದ್ರು. ಅವರು ಸಲಕರಣೆಗಳಿರ್ಬೋದು, ಅವರು ಪೂರಕ ಜೀವನವನ್ನು ಅನುಭವಿಸ್ತಾ ಇದ್ರು. ಒಬ್ಬೊಬ್ರು, ಅದು ಕುಂಬಾರ ಇರ್ಬೋದು, ನೇಗಿಲು ಮಾಡೋರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲವರು ಒಬ್ಬೊಬ್ರಿಗೊಬ್ಬರು ಪೂರಕವಾಗಿ ಕೆಲಸ ಮಾಡ್ತಾ ಇದ್ರು. ಯಾರ ಮೇಲೂ ಡಿಪೆಂಡೆನ್ಸಿ ಇರಲಿಲ್ಲ. ಹೊರಗಡೆಯಿಂದ ಏನೋ ಬರಬೇಕು, ನಾವೇನೋ ತರಬೇಕು ಅನ್ನೋ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಲಿಲ್ಲ. ಯಾವಾಗ ನಮ್ಮ ದೇಶದ ಮೇಲೆ ವಿದೇಶಿ ಆಕ್ರಮಣ ಪ್ರಾರಂಭ ಆಯ್ತೋ, ಆಮೇಲೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋ ಕಾರಣಕ್ಕೋಸ್ಕರ ಯುದ್ಧಗಳು ಪ್ರಾರಂಭ ಆದವು. ಭಾರತದ ಇತಿಹಾಸ ನೋಡಿದಾಗ ನಾವ್ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ಭಾರತದವರು ಎಲ್ಲರನ್ನು ಹೊಂದಿಸ್ಕೊಂಡು, ಅವ್ರ ಜೊತೆಗೆ ಎಲ್ಲರನ್ನು ಅಣ್ಣ ತಮ್ಮ ಅಂತ ಅಂದ್ಕೊಂಡು ಬದುಕಿದ್ದಾರೆ. ವಿಶ್ವ ವಸುದೈವ ಕುಟುಂಬಕಂ, ಪ್ರಪಂಚವೇ ಒಂದು ಕುಟುಂಬ, ಎಲ್ಲರೂ ನಮ್ಮವರೇ ಅಂತ ಭಾವಿಸಿ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಕೊಂಡವರು ಭಾರತೀಯರು. ಇವತ್ತೇನಾಗಿದೆ ಸ್ಥಿತಿ? ಇವತ್ತು ಯಾವಾಗ ಮೊಘಲರು ನಮ್ಮ ದೇಶದ ಆಡಳಿತ ಪ್ರಾರಂಭ ಮಾಡಿದ್ರು, ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಅವ್ರಿಗೆ ಹಣಕಾಸಿನ ಕೊರತೆ, ಹಣಕಾಸು ಅಂತಂದ್ರೆ ಆಹಾರ ಕೊರತೆಯನ್ನ ನೀಗ್ಸಕ್ಕೋಸ್ಕರವಾಗಿ ರೈತರ ಮೇಲೆ ಲೆವಿ ಹಾಕಕ್ ಪ್ರಾರಂಭ ಮಾಡಿದ್ರು.
ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಕಾಲದಲ್ಲಿ ಸುಮಾರು ಬೆಳೆದಂತ 50% ಬೆಳೆಯನ್ನ ಸರ್ಕಾರ ಕೊಡಬೇಕಾಗಿತ್ತು. ಯಾವಾಗ ಈ ದೇಶದಲ್ಲಿ ಯುದ್ಧ ಗ್ರಸ್ತ ಆಯ್ತು ಅವಾಗ ರೈತರ ಸುಲಿಗೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ, ಕೃಷಿ ಅವರ ಬೆಳೆದಂತ ಬೆಳೆಯಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ವೋ ಅಥವಾ ಕೊಡೋದಕ್ಕೆ ನಿರಾಕರಿಸ್ತಾರ ಅಂತವ್ರನ್ನ ಒಕ್ಕಲೆಬ್ಸಿದ್ರು, ಅವ್ರ ಮೇಲೆ ಗಲಾಟೆ ಮಾಡಿದ್ರು, ದಾಂಧಲೆ ಮಾಡಿದ್ರು. ನಿಮ್ಗೆ ಪ್ರತಿಯೊಬ್ಬ ಮೊಘಲ್ ರಾಜ್ಯನು, ಅಕ್ಬರ್ ಇರ್ಬೋದು, ಅಕ್ಬರ್ನ ಕಾಲದಲ್ಲೂ ಸಹ ಒಂದು ಹೊಸ ನೀತಿಯನ್ನ ತಂದ್ರು. ಕಂಪಲ್ಸರಿ 30% ಪ್ರತಿ ವರ್ಷನೂ ಕೊಡ್ಬೇಕು. 10 ವರ್ಷದ ಎವರೇಜ್ ಮಾಡಿ ಪ್ರತಿ ವರ್ಷನೂ ಇವ್ರಿಗೆ ಕೊಡ್ಬೇಕು. ನಿಮ್ಗೆ ದನ ಸಾಕಿದ್ರೆ ಟ್ಯಾಕ್ಸ್ ಕೊಡ್ಬೇಕಾಗಿತ್ತು, ಹಾಲು ಕರೆದ್ರೆ ಟ್ಯಾಕ್ಸ್ ಕೊಡ್ಬೇಕಾಗಿತ್ತು. ನೋಡಿ, ನಮ್ಮ ಪರಿಶ್ರಮ ಅವರಿಗೆ ಟ್ಯಾಕ್ಸು, ಭೂಮಿಯ ಓನರ್ಶಿಪ್ ಇಟ್ಕೊಂಡಿದ್ದಕ್ಕೂ ಟ್ಯಾಕ್ಸ್ ಕೊಡ್ಬೇಕಾಗಿತ್ತು ಆ ಕಾಲದಲ್ಲಿ. ಬ್ರಿಟಿಷರು ಬಂದಾಗ್ಲೂ ನಮ್ಮ ದೇಶದಲ್ಲಿ ಅದೇನು ಕಡಿಮೆ ಏನಾಗ್ಲಿಲ್ಲ. ಬ್ರಿಟಿಷರು ಇವತ್ತು ನಾವು ಚಿಕ್ಕವರಿದ್ದಾಗ ಗೊತ್ತು, ಸರ್ಕಾರದಿಂದ ಲೆವಿ ಸಂಗ್ರಹ ಮಾಡ್ತಾ ಇದ್ರು. ಹಿರಿಯರಿದ್ರೆ ಗೊತ್ತಾಗತ್ತದು. ಮನೆಯಿಂದ ಕಣದಲ್ಲಿ ದವಸವನ್ನ ಪ್ರೋಸೆಸ್ ಮಾಡಿ ಇಟ್ಟದನ್ನ ದೋಚ್ಕೊಂಡು ಹೋಗುವಂತ ಆಧುನಿಕ ಭಾರತದ ಹೊಸ ಸ್ವತಂತ್ರ ಭಾರತ ಸರ್ಕಾರಗಳು ಮಾಡ್ತಾ ಇದ್ರು. ಯಾವುದು ಈ ಅನಿಷ್ಟ ಪದ್ಧತಿ ಮೊಘಲರು, ಬ್ರಿಟಿಷರು ಮತ್ತು ನಂತರದಲ್ಲಿ. ಹಾಗಾಗಿ ಕೃಷಿ ಒಂದು ಆಶಾದಾಯಕ ಮತ್ತು ಲಾಭದಾಯಕ ಉದ್ಯೋಗವಾಗಿ ಇದ್ದದನ್ನ ಅದನ್ನು ಮಾರ್ಪಾಡು ಮಾಡಿಸಿ ಒಂದು ನಷ್ಟದ ಮತ್ತು ಡಿಪೆಂಡೆನ್ಸಿಯ ಉದ್ಯೋಗವಾಗಿ ಮಾರ್ಪಾಡಾಯ್ತು. ಈ ಕೃಷಿ ಸಂಬಂಧಪಟ್ಟಂತೆ ಸಾಕಷ್ಟು ನಮ್ಮ ದೇಶದಲ್ಲಿ ಪ್ರೋಗ್ರೆಸ್ ಆಗಿದೆ. ವೇದ ಉಪನಿಷತ್ತುಗಳಲ್ಲೂ ಕೃಷಿ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದಾವೆ. ನಿಮ್ಗೆ ವೇದಗಳಲ್ಲಿ ನೀವು ಕೃಷಿ ಮಾಡಿ ಬದುಕಿದ್ರೆ ಮಾತ್ರ ಸಾರ್ಥಕ ಜೀವನ ಬರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ದೇಶದಲ್ಲಿ ಅನೇಕ ಕೃಷಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ನಿಮ್ಗೆ ವೇದಗಳಲ್ಲಿರ್ಬೋದು. ನಂತರ ನಮ್ಮ ತಮಿಳ್ನಾಡಿನಲ್ಲಿ ಒಂದು ತಂಜಾವೂರಿನಲ್ಲಿ ಒಂದು ಡ್ಯಾಮ್ ಇದೆ, ಕಾವೇರಿ ರಿವರ್ಗೆ ಕಳನೈ ಅಂತ ಹೇಳ್ತಾರೆ, ಕಳನೈ ಡ್ಯಾಮ್ ಅಂತ ಹೇಳ್ತಾರೆ, ಗ್ರ್ಯಾಂಡ್ ಅಣೆಕಟ್ಟು ಅಂತೇಳಿ. ಅದು ಯಾವಾಗ ಕಟ್ಟಿರ್ಬೋದು? ಅಮೆರಿಕಕ್ಕೆ ಇತಿಹಾಸವನ್ನ, ಇಂಗ್ಲೆಂಡ್ಗಿರೋ ಇತಿಹಾಸವನ್ನ ಗಮನಿಸಿದಾಗ 1825 ವರ್ಷದ ಹಿಂದೆ ಕಟ್ಟಿರೋದು. ಸುಮಾರು 2000 ವರ್ಷದ ಹಿಂದೆ ಡ್ಯಾಮ್ ಕಟ್ಟಿದ್ದಾರೆ. ಇವತ್ತು ಸುಭಿಕ್ಷವಾಗಿದೆ, ಇವತ್ತು ಫಂಕ್ಷನಿಂಗ್ ಆಗ್ತಾ ಇದೆ. ರಾಜ ಭೋಜು ನಿಮ್ಗೆ ಇವತ್ತಿನ ಮಧ್ಯಪ್ರದೇಶದ ಭೂಪಾಲ್ ರಾಜಧಾನಿ, ಆ ರಾಜಧಾನಿ ಹೆಸರು ಆ ಕೆರೆಯಿಂದ ಬಂದಿರೋದು. ರಾಜ ಭೋಜ್ ಕಟ್ತಿರುವಂತ ಭೂಪಾಳಂ ಕೆರೆಯಿಂದ ಬಂದಿರುವಂತದ್ದು ಒಂದು ಸಣ್ಣ ಡ್ಯಾಮು. ಸುಮಾರು 850 ವರ್ಷಗಳ ಹಿಂದೆ ಕಟ್ಟಿರೋದು ಡ್ಯಾಮು. ನಿಮ್ಗೆ ಸುಮಾರು 800-900 ವರ್ಷಗಳ ಹಿಂದೆ ರಾಜತರಂಗಿಣಿ ಅನ್ನೋ ಗ್ರಂಥದಲ್ಲಿ, ಕಾಶ್ಮೀರದ ರಾಜತರಂಗಿಣಿ ಗ್ರಂಥದಲ್ಲೂ ಸಹ ಯಾವ ವ್ಯವಸಾಯವನ್ನ ಹೇಗ್ ಮಾಡಬೇಕು, ನೀರಾವರಿ ವ್ಯವಸ್ಥೆನ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ. ಆ ಕಾಲದಲ್ಲಿ ಇದನ್ನ ಗ್ರಂಥವಾಗಿ ಬರೆದಂತ ಕಾಲದಲ್ಲಿ ಯಾರು ಇರ್ಲಿಲ್ಲ. ಸುಮಾರು 2300 ವರ್ಷಗಳ ಹಿಂದೆ ಚಾಣಕ್ಯ, ಚಂದ್ರಗುಪ್ತನ ಸಾಮ್ರಾಜ್ಯವನ್ನ ಪ್ರಾರಂಭ ಮಾಡೋದಕ್ಕೆ ಕಾರಣರಾದಂತ ಚಾಣಕ್ಯರು ಒಂದು ಅವರ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅವರು ಕೃಷಿಗೆ ಯಾವ ತರ ನೀವು ಟ್ಯಾಕ್ಸ್ ಹಾಕ್ಬೇಕು ಅನ್ನೋದನ್ನ ಬರೆದಿದ್ದಾರೆ. ನೋಡಿ, ಪ್ರಾಚೀನ ಭಾರತದಲ್ಲಿ ಪರಂಪರೆಗಳು ಹೇಗಿದ್ವು ಅಂತಂದ್ರೆ, ಕೃಷಿಗೆ ಟ್ಯಾಕ್ಸ್ ಹಾಕುವಂತ ಸಂದರ್ಭದಲ್ಲಿ ಜೇನು ಹುಳ ಹೂವಿನಿಂದ ಮಕರಂದವನ್ನ ಹೀರೋ ರೀತಿನಲ್ಲಿ ಅದನ್ನ ಮಕರಂದನ ಹೀರಿದ್ರೆ ಏನಾಗುತ್ತೆ? ಹೂಗೇನಾದ್ರು ನಷ್ಟ ಆಗತ್ತಾ? ಹೂಗ್ ನಷ್ಟ ಆಗಲ್ಲ. ಹೂಗೂ ಅನುಕೂಲ ಆಗತ್ತೆ, ಉಳ್ದವ್ರಿಗೂ ಅನುಕೂಲ ಆಗತ್ತೆ. ಆ ತರ ಕೃಷಿಗೆ ಟ್ಯಾಕ್ಸ್ ಹಾಕಬೇಕು. ಆಮೇಲೆ ಈಗ ರೊಟೇಷನ್ ಕ್ರಾಪ್ ಯಾಕೆ ಮಾಡಬೇಕು, ಆವೃತ್ತಿ ಕ್ರಾಪ್ನ ಯಾಕೆ ಮಾಡಬೇಕು, ಸಾಯಿಲ್ ಫರ್ಟಿಲಿಟಿನ ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನ ಮಾಡಿದ್ರು. ಇವತ್ತೇನಾಗಿದೆ? ದೋಚುವಂತ ಟ್ಯಾಕ್ಸೇಷನ್ ಸಿಸ್ಟಮ್ ಬಂದಿದೆ. ಹಿಂದೆ ನಮ್ಮ ರೈತರಿಗೆ ಅನುಕೂಲ ಆಗುವಂತ ಟ್ಯಾಕ್ಸೇಷನ್ ಸಿಸ್ಟಮ್ ಮಾಡಬೇಕು ಅಂತೇಳಿ ಸಮಾಜಕ್ಕೂ ಬೇಕು. ನಾವು ರೈತರು ದೇಶಕ್ಕೆ ಅನ್ನ ಹಾಕೋರು, ಆದ್ರೆ ದೇಶದ ಆಡಳಿತಗಾರರು ನಮ್ಮನ್ನ ಶೋಷಣೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಹೇಗಾಗುತ್ತೆ? ಆ ಕಾರಣಕ್ಕೋಸ್ಕರವಾಗಿ ರೈತ ಸಂಘಟನೆಗಳ ಅಗತ್ಯ ಇದೆ. ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ರೈತ ಚಳವಳಿಗೆ ಪ್ರಾರಂಭ ಆದವು. ಆ ಕಾರಣಕ್ಕೋಸ್ಕರ ಸಾಕಷ್ಟು ಸುಧಾರಣೆಗಳಾಗಿದೆ. ಸ್ವಾತಂತ್ರ್ಯದ ಚಳುವಳಿ ಜೊತೆಗೇನೆ ರೈತ ಹೋರಾಟಗಳು ಪ್ರಾರಂಭ ಆದವು. ನಿಮಗೆ ಮೊದಲನೇ ಮಹಾಯುದ್ಧದ ನಂತರ ಸಾಕಷ್ಟು ದೇಶದಲ್ಲಿ ಸರ್ಕಾರಗಳು, ಆಡಳಿತ ಮಾಡಿದಂತ ಬ್ರಿಟಿಷ್ ಸರ್ಕಾರ ಆರ್ಥಿಕ ನಷ್ಟದಲ್ಲಿತ್ತು. ಅದನ್ನು ಬರ್ಸ್ಕೊಳ್ಳೋಕೋಸ್ಕರವಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸೇಷನ್ ಅನ್ನ ರೈತರ ಮೇಲೆ ಹಾಕಕ್ ಪ್ರಾರಂಭ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಆಗ ಹೋರಾಟಗಳಾಗಿದೆ.
ಆ ನಂತರದಲ್ಲಿ ನಿಮ್ಗೆ ಬರಗಾಲ 1918-19 ಕಾಲದಲ್ಲಿ ಬರಗಾಲ ಬಂದಾಗ್ಲೂ ಭಾರಿ ದೊಡ್ಡ ಟ್ಯಾಕ್ಸೇಷನ್ ಸಿಸ್ಟಮ್ ಇದ್ರಿಂದ ಅದ್ರ ವಿರುದ್ಧವಾಗಿ ಮದನ್ ಮೋಹನ್ ಮಾಳವೀಯ ಅವರ ನೇತೃತ್ವದಲ್ಲಿ ಹೋರಾಟ ಆಗಿದೆ. ನಂತರದಲ್ಲಿ ಸ್ವಾಮಿ ಶ್ರದ್ಧಾನಂದ ಅವರ ನೇತೃತ್ವದಲ್ಲಿ 1936ರಲ್ಲಿ ಭಾರಿ ದೊಡ್ಡ ಹೋರಾಟ ಮತ್ತು ರೈತ ಸಂಘಟನೆಗಳಾಗಿದೆ. ಸೊ ಈ ತರ ನಡೀತಾ ಬಂದಿದೆ. ಚೌಧರಿ ಚರಣ್ ಸಿಂಗ್ ಅವರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಇವರೆಲ್ಲ ರೈತ ನಾಯಕರಾಗಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಿದ್ರು. ಆದ್ರೆ ಸಾಕಷ್ಟು ಸುಧಾರಣೆಗಳು ಆಗಿದೆ. ಆದ್ರೆ ಏನಾಯ್ತು, ಸ್ವತಂತ್ರ ಬರ್ತಾ ಸ್ವತಂತ್ರದ ಚಳುವಳಿ ಅಂತಿಮ ಘಟ್ಟ ತಲುಪುವಂತ ಸಂದರ್ಭದಲ್ಲಿ ಅನೇಕ ನಮ್ಮ ದೇಶದ ರೈತ ನಾಯಕರು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದಂತವರು ಜೈಲ್ ಸೇರಿದ್ರಿಂದ ದುರಾದೃಷ್ಟವಶಾತ್ತು ಕಮ್ಯುನಿಸ್ಟ್ ನಾಯಕರ ನೇತೃತ್ವವನ್ನ ಕಮ್ಯುನಿಸ್ಟ್ ನಾಯಕರು ಈ ರೈತ ಮೂಮೆಂಟ್ ಅನ್ನ ನೇತೃತ್ವ ವಹಿಸಿದ್ರು. ಅವಾಗ ಗೊತ್ತಲ್ಲ ನಿಮಗೆ, ಸಿದ್ಧಾಂತವೇ ಮುಖ್ಯ ದೇಶಕ್ಕಿಂತ ಅಂತ ನಾನು ಮೊದಲನೇ ಹೇಳಿದೆ. ಭಾರತೀಯ ಕಿಸಾನ್ ಸಂಘದ ಧ್ಯೇಯಗಳಲ್ಲಿ ಒಂದಾದಂತ ನಮ್ಗೆ ದೇಶ ಮುಖ್ಯ. ನಾವ್ ಯಾವುದೇ ಸಂದರ್ಭದಲ್ಲಿ ದೇಶಕ್ಕೆ ಮಾರಕವಾಗಂತ ಡಿಸಿಷನ್ ಅನ್ನ ನಾವು ತಗೊಳ್ಳಲ್ಲ. ಆದ್ರೆ ಕಮ್ಯುನಿಸ್ಟ್ ಹೆಂಗೆ, ಸಿದ್ಧಾಂತನೇ ಮುಖ್ಯ, ದೇಶ ನಷ್ಟ ಆದ್ರೂ ಪರವಾಗಿಲ್ಲ. ಹಾಗಾಗಿ ನೀವು 1962 ವಾರ್ನಲ್ಲಿ ಚೈನಾದ ಪರವಾಗಿ ನಿಂತಂತದ್ದು ಆರ್ಗ್ಯುಮೆಂಟ್ ಮಾಡಿದ್ದೆಲ್ಲ ನಾವು ಕೇಳಿಸ್ಕೊಂಡಿದ್ವಿ. ಅದೇ ತರ ಆ ಕಾರಣಕ್ಕೋಸ್ಕರ ರೈತ ಮೂವ್ಮೆಂಟ್ ಕಮ್ಯುನಿಸ್ಟ್ ಕೈಗೆ ಹೋಯ್ತು. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ನಷ್ಟಗಳನ್ನ ನಾವು ಅನುಭವಿಸಬೇಕಾಗಿತ್ತು. ಸುಮಾರು 1970ನೇ ಇಸ್ವಿವರೆಗೂ ಈ ಕಮ್ಯುನಿಸ್ಟ್ ಸಿದ್ಧಾಂತ ಆಧಾರದ ಮೇಲೆ ಅಲ್ಲಿ ಇಲ್ಲಿ ಒಂದಷ್ಟು ಹೋರಾಟಗಳು ನಡೆದಿದ್ದಾವೆ. ಆದ್ರೆ ಅದು ಸಿದ್ಧಾಂತ ಬೇಸ್ಡ್ ಹೋರಾಟಗಳಾಗಿದ್ದು ಹೊರತು ರೈತರ ಪರವಾದಂತ ಹೋರಾಟಗಳಿರಲಿಲ್ಲ. ಇದನ್ನ ಗಮನಿಸಿದಂತ ಅನೇಕ ರಾಷ್ಟ್ರೀಯವಾದಿಗಳು ಈ ದೇಶಕ್ಕೊಂದು ರಾಷ್ಟ್ರೀಯ ಚಿಂತನೆಯನ್ನು ಇಟ್ಕೊಂಡಿರುವಂತಹ ಒಂದು ರೈತ ಸಂಘಟನೆ ಬೇಕು, ಇಲ್ಲದೆ ಹೋದ್ರೆ ಈ ರೈತರ ಉಳಿಗಾಲವಿಲ್ಲ, ರೈತರಿಗೆ ಅನಾನುಕೂಲ ಆಗ್ತದೆ, ರೈತರ ಶೋಷಣೆ ಆಗ್ತದೆ ಅಂತ ಹೇಳಿ ಯೋಚನೆ ಮಾಡಿದಂತ ಪ್ರಮುಖರಲ್ಲಿ ಒಬ್ರು ದತ್ತೋಪಂತ ಠೇಂಗಡಿ ಅವರು ಈ ದೇಶದ ಅತ್ಯಂತ ದೊಡ್ಡ ಸಾಮಾಜಿಕ ದಾರ್ಶನಿಕ. ಅವರು ಸಾಕಷ್ಟು ಸಂಘಟನೆಗಳನ್ನ ಹುಟ್ಟುಹಾಕಿ ಬೆಳೆಸಿದ್ದಾರೆ. ಆ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘವನ್ನು ಪ್ರಾರಂಭ ಮಾಡಬೇಕು. ಈ ದೇಶದಲ್ಲಿ ರೈತರ ಸಂಘಟನೆ ಆಗದೋದ್ರೆ ರೈತರ ಸುಲಿಗೆಗಳಾಗುತ್ತೆ, ರೈತರು ಯಾವಾಗ ಸಮೃದ್ಧಿಯಿಂದ ಇರಲ್ವೋ ಅವ್ರಿಗೆ ಅನಾನುಕೂಲ ಆಗ್ತದೆ, ಹಾಗಾಗಿ ದೇಶಕ್ಕೆ ಅನಾನುಕೂಲ ಆಗ್ತದೆ. ಆಮೇಲೆ ರಾಷ್ಟ್ರೀಯತೆಯನ್ನ ಮುಂದಿಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಈ ದೇಶದಾದ್ಯಂತ ಪ್ರವಾಸ ಮಾಡಿ ರೈತ ಸಂಘಟನೆಯನ್ನ ಕಟ್ಟುವಂತ ಪ್ರಯತ್ನ ಮಾಡಿ 1979 ಮಾರ್ಚ್ 4ನೇ ತಾರೀಕು ಕೋಟಾದಲ್ಲಿ ನಡೆದಂತ 650 ಜನರ ರಾಷ್ಟ್ರೀಯ ಅಧಿವೇಶನಗಳಲ್ಲಿ ಒಂದು ಭಾರತೀಯ ಕಿಸಾನ್ ಸಂಘವನ್ನ ಪ್ರಾರಂಭ ಮಾಡ್ತಾರೆ. ಅದಾದ್ಮೇಲೆ ಭಾರತೀಯ ಕಿಸಾನ್ ಸಂಘ ಇವತ್ತು ನೀವು ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಕೇಳಿದಿರಿ, ನೋಡಿದಿರಿ ನೀವು. ಅನೇಕರು ಬಹುಶಃ ಕೋಲಾರದಲ್ಲೂ ಬಾರಿ ಪ್ರವರ್ಧಮಾನದಲ್ಲಿ ಇತ್ತು ಭಾರತೀಯ ಕಿಸಾನ್ ಸಂಘ. ಹಾಗೆ ಮಹೇಂದ್ರ ಸಿಂಗ್ ಟಿಕಾಯತ್ ಅವರ ಭಾರತೀಯ ಕಿಸಾನ್ ಯೂನಿಯನ್ ಒಂದು ಪ್ರವರ್ಧಮಾನದಲ್ಲಿ ಕೆಲಸ ಮಾಡಿದೆ. ಅನೇಕ ಆತರ ರೈತ ಸಂಘಟನೆಗಳು ಕೆಲಸ ಮಾಡಿದವೆ, ಇಲ್ಲ ಅಂತಲ್ಲ. ಆದ್ರೆ ರಾಷ್ಟ್ರೀಯ ಚಿಂತನೆಗಳನ್ನ ಇಟ್ಕೊಂಡು ವ್ಯಕ್ತಿ ಸೆಂಟ್ರಿಕ್ ಅಲ್ದಂತ ರಾಷ್ಟ್ರ, ಸಮಾಜ, ರೈತರೇ ಮುಖ್ಯವಾದಂತ ಒಂದು ಸಂಘಟನೆ ಬೇಕು ಅನ್ನೋ ಒಂದು ವಿಚಾರದವಾಗಿ ದತ್ತೋಪಂತ ಠೇಂಗಡಿ ಅವರು ಪ್ರಾರಂಭ ಮಾಡದಂತ ಅದರ ನೇತೃತ್ವದಲ್ಲೂ ಸಾಕಷ್ಟು ಹೋರಾಟ ಆಗಿದೆ. ನಿಮ್ಗೆ ರಾಜಸ್ಥಾನದಲ್ಲಿ 1980ರಲ್ಲಿ ವಿದ್ಯುತ್ ಬಿಲ್ ಅನ್ನ ಜಾಸ್ತಿ ಟಾರಿಫ್ ವಿದ್ಯುತ್ಗೋಸ್ಕರವಾಗಿ ಹಾಕದಂತ ಸಂದರ್ಭದಲ್ಲಿ ಅದನ್ನ ಕಡಿಮೆ ಮಾಡಬೇಕು ಮತ್ತು ಬೆಂಬಲ ಬೆಲೆ ಕೊಡಬೇಕು ರೈತರಿಗೆ. ರೈತರ ಸಮಸ್ಯೆಗಳಿಗೆ, ಬರಗಾಲ ಪೀಡಿತ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆ ಆದಾಗ ಅವರ ಸಹಾಯಕ್ಕೆ ಸರ್ಕಾರ ಧಾವಿಸಬೇಕು ಅಂತೇಳಿ ಆಂದೋಲನ ಸುಮಾರು 5 ಲಕ್ಷ ಜನ ಸೇರಿ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ 1980ರಲ್ಲಿ ಹಸಿರು ಕ್ರಾಂತಿ ನಂತರ ಮೊದಲ ಬಾರಿ ದೊಡ್ಡ ರೈತ ಆಂದೋಲನ ನೇತೃತ್ವವನ್ನ ಭಾರತೀಯ ಕಿಸಾನ್ ಸಂಘ ವಹಿಸಿತ್ತು. ಹಾಗೇನೆ ಅದಕ್ಕಿಂತ ಮೊದಲು ಹೈದರಾಬಾದ್ನಲ್ಲಿ ಸುಮಾರು ಒಂದು 3-4 ಲಕ್ಷ ಜನ ಹೈದರಾಬಾದ್ನಲ್ಲಿ ವಿಧಾನಸೌಧ ಎದುರುಗಡೆ ಭಾರಿ ದೊಡ್ಡ ಹೋರಾಟವನ್ನ ಭಾರತೀಯ ಕಿಸಾನ್ ಸಂಘ ನೇತೃತ್ವದಲ್ಲಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘ ಒಂದು ರಾಷ್ಟ್ರೀಯವಾದಿ ಸಂಘಟನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಮಚಂದ್ರ ಅನ್ನೋ ಒಬ್ಬ ಕಾರ್ಯಕರ್ತನ ಕಮ್ಯುನಿಸ್ಟ್ ನಕ್ಸಲ್ಸ್ ಗುಂಡಿಟ್ಟುಕೊಂಡಂತದ್ದು ಉದಾಹರಣೆ ನಮ್ ಕಣ್ಣು ಮುಂದಿದೆ. ಇಡೀ ದೇಶದಲ್ಲಿ ರಾಷ್ಟ್ರವಾದಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿದಂತ ಅನೇಕ ಸಂಘಟನೆಯ ಕಾರ್ಯಕರ್ತರ ಜೊತೆಗೆ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರು ಕೈ ಜೋಡಿಸಿದ್ದಾರೆ. ನೀವು 2000 ನಾನು ಮೊದಲು ಮಾತಾಡುವಾಗ ಅನೇಕರಿಗೆ ಒಂದಷ್ಟು ಕನ್ಫ್ಯೂಷನ್ ಇರ್ಬೋದು. ಭಾರತೀಯ ಕಿಸಾನ್ ಸಂಘ ರಾಜಕೀಯೇತರ ಸಂಘಟನೆ. ಇದು ನಾವು ಯಾವುದೇ ರಾಜಕೀಯ ಪಕ್ಷದ ಸಂಘಟನೆ ಅಲ್ಲ, ಯಾವುದೇ ರಾಜಕೀಯ ಪಕ್ಷದ ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡಲ್ಲ, ಯಾವುದೇ ರಾಜಕೀಯ ಪಕ್ಷದ ಚುನಾವಣೆ ಏಳಿಗೋಸ್ಕರ ನಾವು ಕೆಲಸ ಮಾಡಲ್ಲ. ನಾವು ಕೆಲಸ ಮಾಡೋದು ಯಾವುದಕ್ಕೆ? ರಾಷ್ಟ್ರವಾದದ ಪರವಾಗಿದಾರ, ರೈತರ ಪರವಾಗಿದಾರ, ಯಾರೇ ಆದ್ರೂ ಬೆಂಬಲಿಸ್ತೀವಿ ನಾವು. ಹಾಗಾಗಿ ನಾವು ಅನೇಕ ಸಂದರ್ಭದಲ್ಲಿ ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತ ಯಾವುದು ಎಣಿಸ್ತಾನೆ ಹೋರಾಟ ಮಾಡಿದ್ದೀವಿ. 1900 ಈ ರೀಸೆಂಟ್ ಆಗಿ 2022ರಲ್ಲೂ
ಮೋದಿ ಸರ್ಕಾರದ ವಿರುದ್ಧವಾಗಿಯೂ ನಾವು ಬೆಂಬಲ ಬೆಲೆಯನ್ನ, ವೈಜ್ಞಾನಿಕ ಬೆಂಬಲ ಬೆಲೆಯನ್ನ MSP ಭಾಗದಲ್ಲಿ, MSP ಬದಲು ಅದ್ರ ಜಾಗದಲ್ಲಿ ವೈಜ್ಞಾನಿಕ ಬೆಂಬಲ ಬೆಲೆಯನ್ನ ಕೊಡಬೇಕು. ನೀವು ಬೆಲೆ ಫಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ಲ್ಯಾಂಡ್ ವ್ಯಾಲ್ಯೂ, ಅವನ ರೈತ ಹಾಕಿರೋ ಶ್ರಮ, ಆಮೇಲೆ ಅದಕ್ಕೆ ಬಳಸಿದಂತ ಯಂತ್ರ ಉಪಕರಣಗಳು ಮತ್ತು ರಸಗೊಬ್ಬರಗಳು ಇತ್ಯಾದಿ ಎಲ್ಲವನ್ನು ಸೇರಿ ಬೆಲೆ ಫಿಕ್ಸ್ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಕೊಂಡು ನಾವು ಮಾಡಿದ್ವಿ. ಅದಾದ್ಮೇಲೆ 3 ಫಾರ್ಮ್ಸ್ ಬಿಲ್ ಅಂತಂದ್ರು. 3 ಫಾರ್ಮ್ಸ್ ಬಿಲ್ ಅನ್ನು ಸಹ ರೈತರಿಗೆ ಇನ್ನೂ ಪೂರಕವಾಗಿ ಮಾಡಿಫೈ ಮಾಡಿ ಅಂತ ಹೇಳಿದ್ವಿ. ನಾವು ರದ್ದು ಮಾಡಕ್ ಕೇಳಲಿಲ್ಲ, ಮಾಡಿಫೈ ಮಾಡಿ ರಿಫಾರ್ಮ್ಸ್ ಮಾಡಬೇಕು ಅಂತ ನಾವು ಕೇಳಿದ್ವಿ. ಆದ್ರೆ ದುರದೃಷ್ಟವಶಾತ್ತು ಇವತ್ತು ರೈತ ಸಂಘಟನೆ ವೀಕ್ ಆಗಿರೋದ್ರಿಂದ ರಾಜಕೀಯ ಪ್ರೇರಿತವಾದಂತ ವಿದೇಶಿಯ ಬಂಡವಾಳಗಾರರ ಕಪಿಮುಷ್ಲಿ ಇರುವಂತ ಕೆಲವರು ಈ ದೇಶದ ರೈತರನ್ನ ತಪ್ಪುದಾರಿಗಿಳಿಯುವಂತ ಪ್ರಯತ್ನವನ್ನು ಇವತ್ತು ನಮ್ಮ ಕಣ್ಮುಂದೆ ನಡೀತಾ ಇದೆ. ಹಾಗಾಗಿ ನಾವು ರೈತರು ತುಂಬಾ ಒಗ್ಗಟ್ಟಾಗಬೇಕಾಗಿದೆ. ಇವತ್ತು ಪ್ರಾಚೀನ ಭಾರತದಲ್ಲಿ ಅಪ್ಪಾಜಿಗೌಡ್ರು ಹೇಳ್ತಾ ಇದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬೆಳೆ ಬೆಳೆಯಲ್ಲ ಅಂತ. ಸತ್ಯ ಅದು, ಬಳಸ್ಕೋಬಹುದು. ಬೆಳೆ ಬೆಳೆಯೋರು ನಾವೇನೆ, ನಮ್ಮ ಶ್ರಮ, ನಮ್ಮ ಬುದ್ಧಿ, ನಮ್ಮ ಕ್ಷಮತೆ ಆಧಾರದ ಮೇಲೆ ಬೆಳೆ ಬೆಳೆಯೋದು. ಹಾಗೇನೆ ಇವತ್ತೇನಾಗಿದೆ, ಗೋ ಆಧಾರಿತ ಕೃಷಿ ನಮ್ಮ ದೇಶದಲ್ಲಿ ಇದ್ದಿದ್ದು, ಗೋ ಸಂಪತ್ತೇ ನಮ್ಮ ದೇಶದ ಒಂದು ಸಂಪತ್ತಾಗಿತ್ತು. ಇವತ್ತು ಗೋ ಆಧಾರಿತ ಕೃಷಿಯನ್ನು ನಾವು ಮರ್ತಿದೀವಿ. ಹಾಗೇನೆ ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಹೊಲಕ್ ಬೇಕಾದಂತ ಗೊಬ್ಬರವನ್ನ ಯಾವ್ದು ಕೊಡುತ್ತೆ? ದನಗಳು ಕೊಡುತ್ತೆ, ಗೋವುಗಳು ಕೊಡುತ್ತೆ. ನಾವು ಅದನ್ನು ಮರ್ತಿದೀವಿ. ಇವತ್ತು ಗೋವುಗಳು ನಶಿಸಿ ಹೋಗುವಂತ ಸ್ಥಿತಿ ಇದೆ. ಇವತ್ತು ಭಾರತೀಯ ಕಿಸಾನ್ ಸಂಘ ರೈತರ ಸಂಘಟನೆಯನ್ನು ಮಾಡೋದ್ರ ಮೂಲಕ ಈ ದೇಶದ ಪ್ರಾಚೀನ ಭಾರತದ ಒಂದು ಏನು ಸದೃಢ ಒಂದು ಸುಭಿಕ್ಷವಾದಂತ ಅಗ್ರಿಕಲ್ಚರ್ ವ್ಯವಸ್ಥೆ ಏನಿತ್ತು ಅದನ್ನ ಪುನರ್ಜೀವನಗೊಳಿಸಬೇಕು. ಕೃಷಿ, ಗೋ ಆಧಾರಿತ ಕೃಷಿಯನ್ನ ತರಬೇಕು. ಭಾರತೀಯತೆಯ ಬೀಜದಲ್ಲಿರ್ಬೋದು, ಅದು ಕಲ್ಟಿವೇಶನ್ ಪದ್ಧತಿ ಇರ್ಬೋದು, ಅಥವಾ ಇನ್ನೊಂದಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಭಾರತೀಯತೆ ಆಧಾರದ ಮೇಲೆ ರೈತರು ಇವತ್ತೇನಾಗಿದ್ದಾರೆ, ನಷ್ಟದ ಇವತ್ತೇನಾಗಿದೆ. ನಾವು ಸ್ವಾತಂತ್ರ್ಯ, ಇವತ್ತು ಅನೇಕರು ಮಾತಾಡ್ತಾರೆ 1947ನೇ ಇಸ್ವಿಗೆ ಭಾರತ ಏನಾಗ್ಬೇಕು ಅಂತ, ವಿಶ್ವಗುರು ಆಗ್ಬೇಕು, ಪ್ರಬಲ ರಾಷ್ಟ್ರ ಆಗ್ಬೇಕು, ಪ್ರಬಲ ಆರ್ಥಿಕ ರಾಷ್ಟ್ರ ಶಕ್ತಿ ಆಗ್ಬೇಕು ಅಂತ. ಆದ್ರೆ ಅದು ರೈತರ ಸ್ಥಿತಿ ಹೆಂಗಿದೆ? ಪ್ರತಿಯೊಬ್ಬ ರೈತನು ಸಾಲದಲ್ಲಿ ಮುಳುಗಿದಾನೆ. ಅನೇಕ ಸಂದರ್ಭದಲ್ಲಿ ಸಾಲ ಕಟ್ಟಕ್ಕಾಗದಾನೆ, ಅವಮಾನಕ್ಕೋಸ್ಕರವಾಗಿ ಅದನ್ನ ಮ್ಯಾನೇಜ್ಮೆಂಟ್ ಮಾಡಕ್ಕಾಗದೇ ಇರೋಕ್ಕೋಸ್ಕರವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಉದಾಹರಣೆಗಳು ನಮ್ಮಿದಾವೆ. ಈ ದೇಶ ಸಮೃದ್ಧಿ ಆಗ್ಬೇಕು, ಈ ದೇಶ ವಿಶ್ವಗುರು ಆಗ್ಬೇಕು ಅಂತಂದ್ರೆ ಈ ದೇಶದ ಬಹುಸಂಖ್ಯಾತ ರೈತರನ್ನು ಏನಾಗ್ಬೇಕು, ಸಮೃದ್ಧಿಯಿಂದ ಬದುಕುವಂತ ಆಗ್ಬೇಕು, ಆ ವಾತಾವರಣ ನಿರ್ಮಾಣ ಆಗ್ಬೇಕು. ಆ ಕಾರಣಕ್ಕೋಸ್ಕರವಾಗಿ ಭಾರತೀಯ ಕಿಸಾನ್ ಸಂಘ ಈ ದೇಶದ ರೈತರನ್ನ ಸಂಘಟನೆ ಮಾಡಿ ಅವರ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಮೂಲಕ ದೇಶದ ಏಳಿಗೆ ಮತ್ತು ರೈತರ ಏಳಿಗೆ ಪೂರಕವಾಗಿ ಆಗ್ಬೇಕು ಅಂತ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ. ಹಾಗಾಗಿ ನಾವೆಲ್ಲ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಜವಾಬ್ದಾರಿ ಬಾರಿ ದೊಡ್ಡದಿದೆ. ಗ್ರಾಮ ಸಮಿತಿಗಳ ಮೂಲಕ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದೆ. ಆ ಮೂಲಕ ಕಿಸಾನ್ ಸಂಘ, ಸಮಾಜ, ದೇಶ ಎಲ್ಲವೂ ಅಭಿವೃದ್ಧಿ ಹೊಂದಬೇಕಾಗಿದೆ. ಈ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.